ಗೈಸ್, ಇವತ್ತು ನಮ್ಮ ಸ್ನೇಹಿತರೊಬ್ರು ಬಂದಿದ್ದೀನಿ. ಅವ್ರ ಹೆಸರು ರೂಪೇಶ್ ಅಂತ. ಅವ್ರದ್ದೇ ಗಾಡಿಗಳದು ಇಂಟರ್ಸೆಪ್ಟರು ಮತ್ತು GT ಎರಡೂ. ಸೊ ಇವರು ನನ್ನ ಹಿಮಾಲಯನ ಓಡಿಸಿ ಒಂದು ಸ್ವಲ್ಪ ಕಳೆದೋಗಿದ್ದಾರೆ ಅಂತಲೇ ಹೇಳ್ಬೋದು. ಇದ್ರ ಎಕ್ಸ್ಪೀರಿಯನ್ಸ ಇವ್ರ ಹತ್ರನೇ ಕೇಳೋಣ. ರೂಪೇಶ್ ಅವರ, ನಿಮ್ಗೆ ಹೇಗೆ ಅನ್ನಿಸ್ತು ಹಿಮಾಲಯ ನೋಡಿಸಿ? ಅದು ದಿನ ಓಡಿಸಿ ಪವರ್ ಫೀಲಿಂಗ್ ಬೇರೆ ಇತ್ತು. ಈ ಅಡ್ವೆಂಚರ್ ಫೀಲಿಂಗ್ ಹೋಗಿ ರೋಡ್ಗಳಿಗೆ ಲೆಕ್ಕನೇ ಇಲ್ದಂಗೆ. ಫಸ್ಟ್ ಆಫ್ ಆಲ್ ರೋಡ್ ಕೆಡ್ದಾಗಿದ್ರು ಈ ಗಾಡಿ ತಗೊಂಡೋದ್ರೆ ಒಳ್ಳೆ ರೋಡ್ ಫೀಲ್ ಬರುತ್ತೆ. ಹಂಸು ಗುಂಡಿ ಮತ್ತೊಂದು ಯಾವ್ದಕ್ಕೂ ಸಂಬಂಧ ಇಲ್ಲ ನಮ್ಗೆ. ನಮ್ದೇ ಜೀವನ, ನಮ್ದೇ ಲೋಕ. ಒಂಥರ ಟ್ರಾನ್ಸ್ಜೆಂಡೆಂಟ್ ಫೀಲಿಂಗ್ ಬ್ರೋ. ಗಾಡಿ ಎತ್ತ ಕೂತ್ಕೊಬಿಟ್ಟ ಅಂದ್ರೆ ನಿಮ್ಗೆ ಇಳಿಯೋಕೆ ಅನ್ಸ್ ಬರಲ್ಲ. ನನಗೆ GT ಸ್ವಲ್ಪ ಪೈನ್ ಬರುತ್ತೆ. ಈ ಗಾಡಿಲಿ ಎಂತ ಸ್ವರ್ಗ ಸುಖ ಅಂದ್ರೆ ನನಗಂತಿರಂಗೆ ಈ ಲೆವೆಲ್ ಗಾಡಿಗಳನ್ನ ಮಾಡೋರು ಅಂದ್ರೆ ರಾಯಲ್ ಎನ್ಫೀಲ್ಡ್ಗೆ ಸೆಲ್ಯೂಟ್ ಹೊಡಿಬೇಕು ಅವ್ರಿಗೆ ಅಷ್ಟೇ. ಇನ್ಫ್ಯಾಕ್ಟ್ ಇವರು ಈ ಗಾಡಿನ ಓಡಿಸಾದ್ಮೇಲೆ ನನಗೆ ಫೋನ್ ಮಾಡಿಬಿಟ್ಟು 1.25 ಗಂಟೆ ಮಾತಾಡಿದ್ದಾರೆ. ಎಷ್ಟು ಎಕ್ಸೈಟ್ ಆಗಿದ್ರು ಅಂದ್ರೆ, ಏನಕ್ಕೆ ಅಷ್ಟೊಂದು ಎಕ್ಸೈಟ್ ಆಗಿ 1.25 ಗಂಟೆ ಅಲ್ಲ, 1 hour 25 minutes 1 hour 25 minutes ಮಾತಾಡಿರೋದು ನಾವು. ಪೂರ್ತಿ ಎಕ್ಸ್ಪ್ಲೈನ್ ಮಾಡಿರೋದು ಗಾಡಿ. ಅದೊಂದು ನಂಗೆ ಫೀಲಿಂಗು, ಎಕ್ಸೈಟ್ಮೆಂಟ್ ಮನೆಯವ್ರ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ಮಿನಿಟ್ ನಿಮಗೆ ಫೋನ್ ಮಾಡಿದ್ದು. ನಮ್ಮಮ್ಮ ಖುಷಿ. ನಾನು ಅಲ್ಲೆಲ್ಲ ಮನೆ ಹತ್ರ ಕೆಲಸ ನಡೀತಿತ್ತು. ಫುಲ್ ಎಲ್ಲೂ ಸ್ಟಾಪ್ ಮಾಡಲಿಲ್ಲ. ಬೇರೆ ಎಕ್ಸಾಸ್ಟ್ ಮಾಡಿದ್ರು AEW. ಕ್ರೇಜಿ ಫೀಲಿಂಗ್. ಅದು ಒಳ್ಳೆ ಅಡ್ವೆಂಚರ್ ಬೈಕ್, ದೊಡ್ಡ ಬೈಕ್ ಓಡಿಸ್ತೀವಲ್ಲ, ಆ ಫೀಲಿಂಗ್ ಬರ್ತಾಯಿತ್ತು ನನಗೆ. ಸೊ ನಿಮ್ ಮನೇಲೆಲ್ಲ ಕೇಳ್ತಿದ್ರು ಆಗ, ನಮ್ಮಮ್ಮ ಏನ ಯಾಕೆ ಇಷ್ಟೊಂದು ಖುಷಿಯಾಗಿ ತಗೊಂಡು ನೀನೊಂದ ನಮ್ಮಮ್ಮ ಫುಲ್ ಕ್ರೇಜಿ. ಚೆನ್ನಾಗೈತೆ ಅಲ್ವಾ ಗಾಡಿ? ಬೆಸ್ಟ್ ಗಾಡಿ ಬ್ರೋ. ಸೊ ಈ ಗಾಡಿನ ತಗೋಬೇಕು ಅನ್ನೋರ್ಗೆ ಏನ್ ಹೇಳ್ತೀರಾ? ತಗೊಳ್ಳಿ, ಫಸ್ಟ್ ಪ್ರಿಫರೆನ್ಸ್ ತಗೊಳ್ಳಿ ಇದನ್ನ. ಏನು ತರ ಸೆಕೆಂಡ್ ಥಾಟ್ ಇಲ್ದಾನೆ 450. ಈಗ ಅಡ್ವೆಂಚರ್ ಮಾಡ್ತೀನಿ, ಟೂರಿಂಗ್ ಮಾಡ್ತೀನಿ ಅನ್ನೋರಿಗೆ 450 ಹಿಮಾಲಯನಿಂದ ಬೆಸ್ಟ್ ಪ್ರೈಸ್ ರೇಂಜು, ಎಲ್ಲದಕ್ಕೂ ಸರ್ವಿಸ್ ಗಿರ್ವಿಸ್ ಎಲ್ಲದಕ್ಕೂ ಸರಿ ಹೋಗುತ್ತೆ. ಬೇರೆ ಗಾಡಿಗಳಿಗೂ ಗೊತ್ತಿಲ್ಲ, ಬಟ್ ನನಗೆ ಈಗ ಪ್ರೆಸೆಂಟ್ ಕಂಡೀಷನ್ ಈ ಗಾಡಿ ಓಡಿಸಿದ್ಮೇಲೆ ಬೇರೆ ಗಾಡಿ ಮೇಲೆ ಮನಸೇ ಇಲ್ಲ. ನಾನು ಅದಕ್ಕೆ ಇವಾಗಲೂ ನಿಮಗೆ ಕೊಡ್ತೀನಿ ಅಂತ ಅನ್ಕೊಬಿಟ್ಟು ನಾನು ಮಾಡ್ಕೊಂಡಿರ್ತೀನಿ.